ಇವತ್ತು ನಾನು ನಮ್ಮ ಅಮ್ಮ ಅವರ ತವ್ರ ಮನೆಗೆ ಬಂದಿದ್ದೀನಿ. ಆ್ಯಕ್ಚುಲಿ ನೋಡಿ ಬೋರ್ ಲಾರಿ ಬಂದಿದೆ. ಅಡಿಕೆ ತೋಟದಲ್ಲಿ ಬೋರು ಅಂದರೆ ನೀರು ಸ್ವಲ್ಪ ಕಡಿಮೆ ಆಗಿತ್ತು ಅನಿಸುತ್ತೆ. ಫುಲ್ ಅಡಿಕೆ ತೋಟ ಇವ್ರದೇನೆ, ತೋರಿಸ್ತೀನಿ, ಫುಲ್ ವಿಡಿಯೋ ಮಾಡ್ತೀನಿ. ಸೊ ನೋಡಿ ಇದು ತೋಟಕ್ಕೆ ಹೋಗೋ ದಾರಿ ಹೇಗಿದೆ ನೋಡಿ. ನಾನು ನಮ್ಮಣ್ಣ ಬೈಕಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ನೋಡಿ ಅಲ್ಲಿ ಸ್ಟ್ರೈಟ್ ಕಾಣಿಸ್ತಾ ಇದೆಯಲ್ಲ ಅಡಿಕೆ ಮತ್ತೆ ತೆಂಗು, ಸೊ ಅದೇ ತೋಟ. ಬೋರ್ ಲಾರಿ ಆಲ್ರೆಡಿ ಬಂದಿದೆ. ಸೊ ಓವರ್ ಆಲ್ ಒಂದು 2000 ಮರ ಇರಬಹುದು. ಮತ್ತೆ ಆ ಕಡೆ ಸೈಡ್ ಇನ್ನೂ ಸ್ವಲ್ಪ ಹಾಕಿದ್ದಾರೆ. ಸೊ ಬೋರ್ ಲಾರಿ ಆಲ್ರೆಡಿ ಅರ್ಲಿ ಮಾರ್ನಿಂಗ್ 3 ಗಂಟೆಗೆ ಬಂದಿತ್ತಂತೆ. ಬಟ್ ಎಲ್ಲ ರೆಡಿ ಮಾಡಿಕೊಂಡು ಕೊಡುವ ಅಷ್ಟೊತ್ತಿಗೆ ಒಂದು 9:30 10 ಗಂಟೆ ಆಗಿತ್ತು. ಫ್ರೆಂಡ್ಸ್, ಇವಾಗ ಏನಕ್ಕೆ ಆ ಥರ ಧೂಳು ಬರ್ತಾ ಇದೆ ಅಂತಂದರೆ ಅದು ಬಂಡೆ ಕಲ್ಲು. ಅಂದರೆ ಇವಾಗ ನೀರು ಕೊರಿತಾ ಇದ್ದಾಗ ಬಂಡೆ ಸಿಕ್ಕಿದಾಗ ಬಂಡೆನೂ ಕೊರಿಬೇಕಲ್ವ, ಆವಾಗ ಈ ಥರ ಡಸ್ಟ್ ಎದೊಳುತ್ತೆ. ಈ ಥರ ಜಾಸ್ತಿ ಡಸ್ಟ್ ಎದೊಳ್ಬಾರ್ದು ಅಂತ ಹೇಳ್ಬಿಟ್ಟು ಅವರು ನೀರನ್ನ ಹಾಕ್ಬಿಟ್ಟು ಅದನ್ನು ಕೊರಿತಾರೆ. ಅದಕ್ಕೇ ಈ ಥರ ಡಸ್ಟ್ ಬರ್ತಾ ಇದೆ ನೋಡಿ. ಅಂದರೆ ಬಂಡೆಗಲ್ಲು ಸಿಕ್ಕಿದೆ ಅಂತ ಅರ್ಥ. ನೋಡಿ ಎಷ್ಟು ಫಾಗ್ ಥರ ಬರ್ತಾ ಇದೆ, ಫುಲ್ ಧೂಳದು. ಫುಲ್ ಧೂಳು, ಕಲ್ಲು ಸಿಕ್ಕಿದೆ ಅದಕ್ಕೆ ಇಷ್ಟೊಂದು ಧೂಳು. ಇದು ನಾನು ನೋಡ್ತಾ ಇರೋ 2ನೇ ಬೋರು. ರೀಸೆಂಟಾಗಿ ನಮ್ಮ ಮನೇಲಿ ಒಂದು ಬೋರ್ ಹಾಕ್ಸಿದ್ವಿ. ಅಲ್ಲಿ 850 ಅಡಿಗೆ ನೀರು ಸಿಕ್ಕಿತ್ತು, 4 ಇಂಚ್ ಏನೋ ಸಿಕ್ಕಿತ್ತು. ಇಲ್ಲಿ ಇವಾಗ ನೋಡಬೇಕು ಎಷ್ಟು ಸಿಗುತ್ತೆ ಅಂತ. ಮೇಕೆಗಳು ಓಡ್ತವೆ ನೋಡಿ. ಇಲ್ಲೆಲ್ಲ ಕ್ರಿಕೆಟ್ ಆಡೋಕ್ಕೆ ಬ್ಯಾಟ್ಗಳು. ಇಲ್ಲಿ ಇವಾಗ ಕಾಣಿಸ್ತಾ ಇದೆಯಲ್ಲ, ಇದು ಹಳೇ ಬೋರು. ನೀರು ನಿಂತೋಗ್ಬಿಟ್ಟಿದೆ. ಮತ್ತು ಇನ್ನೊಂದು ಕಡೆ ಬೋರ್ ತೆಗ್ಸಿದ್ದಾರೆ. ಅಲ್ಲೂ ಕೂಡ ಏನಾಗಿದೆ ಅಂತ ಅಂದರೆ ತುಂಬ ಸಣ್ಣದಾಗಿ ಬರ್ತಾಯಿದೆ. ಬಿಕಾಸ್ ಏನಕ್ಕಂತ ಅಂದರೆ ಇಲ್ಲಿ ಏನಿಲ್ಲ ಅಂದರೂ 2000 ಅಡಿಕೆ ಇದೆ. ಸೊ ಅಷ್ಟು ನೀರು ಸಾಕಾಗಲ್ಲ. ಅದಕ್ಕೆ ಇವಾಗ ಮತ್ತೆ ಸಮ್ಮರ್ ಬಂದುಬಿಟ್ರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಕಡೆ ಬೋರ್ ತೆಗೆಸ್ತಾ ಇರೋದು. ಸೊ ನೋಡಬೇಕಲ್ಲಿ ಎಷ್ಟಕ್ಕೆ ಬರುತ್ತೆ ಏನು ಅಂತ. ನೋಡಿ ಇಲ್ಲಿ ಯಾಕೆ ಇಷ್ಟು ನೀರು ಕಮ್ಮಿ ಬರ್ತಾ ಇರೋದು ಅಂತ ಈ ಅಂಕಲ್ ಚೆಕ್ ಮಾಡ್ತಾಯಿದ್ರು. ಇವತ್ತು ಸಂಡೇ ಆಗಿರೋದ್ರಿಂದ ಒಂಥರ ಸಖತ್ತಾಗಿತ್ತು ವೆದರ್ ಆಗಿರ್ಬೋದು. ತೀರಾ ಬಿಸಿಲಿರಲಿಲ್ಲ, ಫುಲ್ ಚಿಲ್ ಮಾಡ್ತಾಯಿದ್ವಿ ನಾವಂತೂ. ಆ್ಯಂಡ್ ನಾನು ತುಂಬ ದಿನ ಆಗಿತ್ತು ವಾಪಸ್ ನಮ್ಮ ಊರಿಗೆ ಬಂದು. ನಮ್ಮ ಅಣ್ಣ ನೋಡಿ ಇಲ್ಲಿ AB ಡಿವಿಲಿಯರ್ಸ್ದು ಜೆರ್ಸಿ ಹಾಕ್ಕೊಂಡು ಹೆಂಗೆ ಕ್ರಿಕೆಟ್ ಆಡೋಣ ಅಂತ ನೋಡ್ತಾ ಇದ್ದಾರೆ. ಅವ್ರು ಸಂಡೇ ಆದರೆ ನೋಡಿ ಇಲ್ಲಿಗೆ ಬಂದ್ಬಿಟ್ಟು ಈ ತೋಟದ ಪಕ್ಕದಲ್ಲೇ ಗ್ರೌಂಡ್ ಇದೆ, ಅಂದರೆ ನಮ್ಮ ಮಾಮಾರ್ದೇ. ಸೊ ಆ ಗ್ರೌಂಡಲ್ಲಿ ಯಾವಾಗ್ಲೂ ಕ್ರಿಕೆಟ್ ಆಡ್ತಾರೆ. ಎಲ್ಲ ಕಡೆಯಿಂದನೂ ಬಂದ್ಬಿಟ್ಟು ಇಲ್ಲಿ ಕ್ರಿಕೆಟ್ ಆಡ್ತಾರೆ. ಎವ್ರಿ ಸಂಡೇ ಇದನ್ನು ಮಾಡ್ತಾರೆ ಇವರು. ಸೊ ಇವಾಗ ಊಟದ ಸಮಯ ಅಂತ ಹೇಳ್ಬಿಟ್ಟು ಊಟ ಮಾಡ್ತಾ ಇದ್ದೀವಿ ಎಲ್ರೂ. ಅಡಿಕೆದು ಎಲೆ ಬರುತ್ತಲ್ಲ,
ಅಡಿಕೆದು. ಇದನ್ನು ಮಾರಿದ್ರೂ ಕೂಡ ದುಡ್ಡು ಬರುತ್ತೆ, ಅದರಲ್ಲಿ ಊಟ ತಿಂತಾ ಇದ್ದೀವಿ. ಅಡುಗೆ ನಮ್ಮ ಮಾಮ ಅವ್ರು ಮಾಡ್ಕೊಂಬಂದಿದ್ರು, ಸೊ ಇವಾಗ ಚೆನ್ನಾಗಿ ಬಾರಿಸ್ತಾ ಇದ್ದೀವಿ. ಫ್ರೆಂಡ್ಸ್, ಎಲ್ಲರೂ ಸೇರಿ ಈ ಥರ ಊಟ ಮಾಡ್ತಾಯಿದ್ರೆ ತೋಟದಲ್ಲಿ ಹಿಂಗಿರುತ್ತೆ ಗೊತ್ತಾ, ಸಕ್ಕದಾಗಿರುತ್ತೆ. ಸೊ ಆಲ್ರೆಡಿ 320 ಅಡಿಗೆ ಆಲ್ರೆಡಿ ನೀರು ಸಿಕ್ಕಿತ್ತು, ಅಂದರೆ ಒಂದು ಗ್ಯಾಪ್ ಆಗಿತ್ತು. ಸೊ ನೋಡಿ ಸಿಗ್ತಾ ಇದೆ. ಇವಾಗ ಸದ್ಯಕ್ಕೆ ಒಂದು 3 ಇಂಚ್ ಏನೋ ನೀರು ಸಿಕ್ಕಿದೆ ಅಂತ ಹೇಳ್ತಾಯಿದ್ರು. ಬಟ್ ಏನಂತ ಅಂದರೆ ತುಂಬ ಆಳದಲ್ಲಿ ನೀರು ಸಿಕ್ಕಿದ್ರೆ ತುಂಬ ವರ್ಷ ಬರುತ್ತೆ. ಏನಕ್ಕಂತ ಅಂದರೆ ತುಂಬ ಬೇಗ ಅಂದರೆ ಮೇಲ್ಗಡೆನೇ ನೀರು ಸಿಕ್ಕಿದ್ರೆ ಅಷ್ಟು ಗ್ಯಾಪ್ ಸಿಕ್ಕಿಲ್ಲ ಅಂತ ಅಂದಾಗ, ಸೊ ಮತ್ತೆ ಬೋರಲ್ಲಿ ಸಮ್ಮರ್ ಬಂದಾಗ ನೀರು ಖಾಲಿ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇವಾಗ ಅಡಿಕೆಗೆ ಅಂದರೆ ತುಂಬ ನೀರು ಬೇಕು. ಅದೇ ಕಾರಣಕ್ಕಾಗಿ ಇನ್ನೊಂದು ಬೋರ್ ಇದ್ದರೂ ಕೂಡ ಇನ್ನೊಂದು ಹೊಸ ಬೋರ್ನ ಅವರು ಮಾಡಿಸ್ತಾ ಇರೋದು. ನೀರು ಜಾಸ್ತಿ ಬಂದಷ್ಟು ಅಡಿಕೆಗೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ಅಡಿಕೆ ಎಲ್ಲ ತುಂಬ ಒಣಗೋಗೋ ಚಾನ್ಸಸ್ ತುಂಬ ಇರುತ್ತೆ. ಅದರಲ್ಲೂ ಸಮ್ಮರಲ್ಲಿ ತುಂಬ ನೀರಿಗೋಸ್ಕರ ಕಷ್ಟ ಇರುತ್ತೆ. ಸೊ ಎಷ್ಟು ಚೆನ್ನಾಗಿ ನೀರು ಹಾಕ್ತೀವೋ ಅಷ್ಟು ಒಳ್ಳೆಯದು ಅಡಿಕೆಗೆ. ಸೊ ಹಾಗಾಗಿ ಇವಾಗ 3 ಇಂಚ್ ಏನೋ ನೀರು ಬಂದಿದೆ ಅಂತ ಹೇಳ್ತಾಯಿದ್ರು, ಬರೀ 300 ಅಡಿಗೆ. ಬಟ್ ಇಲ್ಲ, 300 ಅಡಿಗೆ ಅವ್ರು ಸ್ಟಾಪ್ ಮಾಡಿಸಲ್ಲ. ಏನಕ್ಕಂತ ಅಂದರೆ 800 ಟು ಅಂದರೆ ಎಬೋವ್ 800 ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ಏನಕ್ಕಂತ ಅಂದರೆ ತುಂಬ ನೀರು ಅಂದರೆ ಬೋರ್ ಕೆಳಗಡೆ ಹೋದಷ್ಟು ಫ್ಯೂಚರ್ಗೆ ತುಂಬ ಒಳ್ಳೆಯದು. ಅಂದರೆ ತುಂಬ ವರ್ಷ ನೀರು ಬರೋ ಚಾನ್ಸಸ್ ಇರುತ್ತೆ. ಅದೇ ನಾವು ಮೇಲ್ಗಡೆನೇ ಕೊರಿಸ್ಬಿಟ್ರೆ, ಅಂದರೆ ಸ್ವಲ್ಪ ಮೇಲ್ಗಡೆನೇ ಬಂದಾಗ ನೀರು ಸಿಕ್ಬಿಟ್ಟಾಗ ಹೋದಂಗೆ ಅಂದರೆ ವರ್ಷ ಆದಂಗೆ ಮತ್ತೆ ನೀರು ಕಡಿಮೆ ಆಗೋ ಚಾನ್ಸಸ್ಸು ಬೋರಲ್ಲಿ ತುಂಬ ಇರುತ್ತೆ. ಸೊ ಇದೇ ಪ್ರಾಬ್ಲಮ್ಗೋಸ್ಕರನೇ ಅವ್ರದ್ದು 2 ಬೋರು ಅದೇ ಥರ ಆಗಿರೋದು. ಸೊ ಅದಕ್ಕೆ ಈ ಸಲ ಏನಾದರೂ ಆಗಲಿ 1000 ನಿಯರ್ ಬೈ ಕೊಡಿಸ್ಬೇಕು ಅಂತ ಅಂದ್ಬಿಟ್ಟು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಬಟ್ ಈಗ ಆಲ್ರೆಡಿ ಒಂದು 300-400ಗೆ ಆಲ್ರೆಡಿ ನೀರು ಸಿಕ್ಕಿರೋದ್ರಿಂದ 800ವರೆಗೂ ಇವರು ಪುಷ್ ಮಾಡ್ತಾರೆ. ಏನಕ್ಕಂತ ಅಂದರೆ ಸಮ್ಮರಲ್ಲಿ ನಿಮಗೆ ಗೊತ್ತು, ಇಷ್ಟು ಬರ್ತಿರೋ ನೀರು ಕೂಡ ನಿಂತೋಗೋ ಚಾನ್ಸಸ್ ತುಂಬ ಕಡೆ ಆಗಿದೆ. ಇಲ್ಲಿ ನಮ್ಮ ಊರಿನ ಪಕ್ಕದಲ್ಲೇ ಕೂಡ ಏನು ಒಂಥರ ಸಣ್ಣದಲ್ಲಿ ಲೇಕ್ ಕೂಡ ಇದೆ. ಆದರೂ ಕೂಡ ನೀರಿಗೆ ಒಂದೊಂದ್ಸಲ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಕೊರೆಸ್ತಾ ಇದ್ದಾರೆ. ನಾವು ಲಾಸ್ಟ್ 6 ಮಂತ್ಸ್ ಬ್ಯಾಕೇನೋ ನಮ್ಮ ಮನೆಯಲ್ಲಿ ನೀರು ಕೊರೆಸ್ದಾಗ ಅಂದರೆ ಬೋರ್ ಕೊರೆಸ್ದಾಗ ನಮಗೆ 850ಗೆ ನೀರು ಸಿಕ್ಕಿದ್ದು. ಅಲ್ಲಿವರೆಗೂ ನಮಗೆ ಒಂದು ಡ್ರಾಪ್ ಕೂಡ ಸಿಕ್ಕಿರಲಿಲ್ಲ. ನಮಗೆಲ್ಲರಿಗೂ ಸಿಕ್ಕಾಬಟ್ಟೆ ಭಯ ಆಗಿತ್ತು. ಏನಕ್ಕೆ ನಾವು ಅಡಿಕೆ ಎಲ್ಲ ಮಾಡ್ತಾ ಇದ್ದಿದ್ದು. ಸೊ ವಿ ಡಗ್ ಎ ಬೋರ್ವೆಲ್ ಫಾರ್ ಎ ಕಮರ್ಷಿಯಲ್ ಪರ್ಪಸ್, ನಾಟ್ ಫಾರ್ ತೋಟ. ಏಕೆಂದರೆ ನಮ್ಮ ಅತ್ತೆ ಮಾವ ಫಾರ್ ದ ಫಸ್ಟ್ ಟೈಮ್ ಅವರು ಬೋರ್ನ ಕೊರೆಸಿದ್ದಿತ್ತು. ಇದಕ್ಕೂ ಮುಂಚೆ ಯಾವುದೇ ಥರ ಅವ್ರು ಬೋರೆಲ್ಲ ಕೊರೆಸಿರಲಿಲ್ಲ. ಸೊ ಇದೇ ಫಸ್ಟ್ ಟೈಮ್ ಆಗಿರೋದ್ರಿಂದ ಸೊ ಎಲ್ರಿಗೂ ಸ್ವಲ್ಪ ಶಿವರಿಂಗ್ ಇತ್ತು. ಬಟ್ ಬೈ ಗಾಡ್ ಗ್ರೇಸ್ ನಮಗೆ ತುಂಬ ಚೆನ್ನಾಗಿ ನೀರು ಸಿಕ್ತು. ಇದೇ ಥರ ಇಲ್ಲೂ ಕೂಡ ನಮ್ಮ ಮಾಮಾರ ಮನೇಲಿ ತುಂಬ ಚೆನ್ನಾಗಿ ನೀರು ಸಿಕ್ಕಿದೆ. ಈಗ ಆಲ್ರೆಡಿ ನಮಗೆ ನಾವು ಬಂದಾದಮೇಲೆ ಒಂದು 5-6 ಅವರ್ಸ್ಗೆ ನೀರು ಚೆನ್ನಾಗಿ ಸಿಕ್ಕಿತ್ತು. ಒಂದು ದೊಡ್ಡ ಗ್ಯಾಪಲ್ಲಿ ಅವರು ಕ್ಲೋಸ್ ಮಾಡಿಸಿದ್ದಾರೆ. ಸೊ ಈ ಒಂದು ನಮ್ಮ ಮನೇಲಿ ಬೋರ್ ಕೊರೆಸಿದ ವೀಡಿಯೋನ ನಾನು ರೀಲ್ಸ್ ಮಾಡಿ ಹಾಕಿದೆ ಮತ್ತು ಯೂಟ್ಯೂಬಲ್ಲಿ ಕೂಡ ಪೋಸ್ಟ್ ಮಾಡಿದೆ. ಯಾರೂ ನೋಡಿಲ್ಲ ಅಂತ ಇದ್ದರೆ ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಗೂ ರೀಲ್ಸಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡಿ. ಇಷ್ಟ ಆಗಿದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ನಿಮ್ಮ ಮನೇಲೂ ಇದೇ ಥರ ಬೋರ್ ಕೊರೆಸಿ ಎಷ್ಟು ಇಂಚಸ್ಗೆ ನೀರು ಸಿಕ್ಕಿತ್ತು ಅಂತ ನನಗೆ ಪ್ಲೀಸ್ ಡ್ರಾಪ್ ಎ ಕಮೆಂಟ್, ಆಯಿತಾ? ಈ ಒಂದು ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್.